ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಲಾಠಿ ಚಾರ್ಜ್ ಮಾಡಬೇಡ ಅಂತಕ್ಕಂಥ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇದೆ. ಹಿಂದೂಗಳ ದೇವಸ್ಥಾನ ಕೆಡಬೇಡ ಅಂತ ಹೇಳೋಕೆ ಅವ್ರ ಧೈರ್ಯ ಇದೆ. ಯಾಕಂದ್ರೆ ಹಿಂದೂಗಳು ಇವತ್ತು ಮಟ್ಟ ಹಾಕಬೇಕು ಅಂತಕ್ಕಂಥದ್ರಲ್ಲಿ ಇವರು ಸಮಪಾಲಾಗಿರ್ತಕ್ಕಂಥ. ಯಾರು ಇದ್ರ ಬಗ್ಗೆ ಇದು ಮಾಡ್ತಾ ಅವ್ರಿಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋಣ. 18 ತಾಸು ಬೇಕಾಯ್ತು ಅವ್ರಿಗೆ ಬರ್ಲಿಕ್ಕೆ. ಘಟನೆ ನಡೆದು ಅವ್ರು ಹೇಳಿಕೆ ಕೊಟ್ಟು 18 ತಾಸು ಆಯ್ತು. ಸ್ವಾಭಿಮಾನಕ್ಕಾದ್ರೂ ಭೇಟಿ ಕೊಡ್ಬೋದಿತ್ತಲ್ಲ ಅವರು, ಭೇಟಿ ಕೊಟ್ಟಿಲ್ಲ. ಅವರು ಭೇಟಿ ಕೊಟ್ಟರೆಲ್ಲ ಅಲ್ಪಸಂಖ್ಯಾತ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತಕ್ಕಂಥ ಹೆದರಿಕೆ ಅವ್ರಿಗೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದ್ರಲ್ಲೊಂದು ಸೌಜನ್ಯಕ್ಕವರು ಭೇಟಿ ಕೊಡ್ಬೋದಿತ್ತು. ಮುರಿನ್ ಕಟ್ಟೆ ಬಗ್ಗೆ ಒಂದು 4 ಮೀಟಿಂಗ್ ಅವರು ಮಾಡ್ಬೋದಿತ್ತು. ಒಂದ್ ದಿವಸನೂ ಒಂದು ಮೀಟಿಂಗ್ ಅವ್ರು ಕರೀಲಿಲ್ಲ. ಮಾಧ್ಯಮದವ್ರು ಇದ್ದೀರಿ, ಎಲ್ಲ ನೋಡಿ ಮೀಟಿಂಗ್ ಕರೆದಿರ್ತಕ್ಕಂಥದ್ದಿದ್ರೆ ನೀವು ಹೇಳಿ. ನಾವೇ ಒತ್ತಾಯ ಮಾಡಿ ನಮ್ಮ ನಾಗಬಲ, ನಮ್ಮ ಅಸ್ಮಿತೆ, ನಮ್ಮ ಹಿಂದೂ ಪರಂಪರೆ, ನಮ್ಮ ಶ್ರದ್ಧಾ ಕೇಂದ್ರ ಅಂತ ನಾವೇ ಹೋಗಿ 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 ಮೀಟಿಂಗ್ ಕರೆಯುವಂತ ಕೆಲಸ ಮಾಡಿದ್ವಿ. ಒಂದ್ ದಿವಸ ಅದ್ರ ಬಗ್ಗೆ ಹೇಳಿಕೆ ಕೊಡ್ಲಿಲ್ಲ. ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ಲಾಠಿ ಚಾರ್ಜ್ ಮಾಡಬೇಡ ಅಂತಕ್ಕಂಥ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇದೆ. ಹಿಂದೂಗಳ ದೇವಸ್ಥಾನ ಕೆಡಬೇಡ ಅಂತ ಹೇಳೋಕೆ ಅವ್ರ ಧೈರ್ಯ ಇದೆ. ಯಾಕಂದ್ರೆ ಹಿಂದೂಗಳು ಇವತ್ತು ಮಟ್ಟ ಹಾಕಬೇಕು ಅಂತಕ್ಕಂಥದ್ರಲ್ಲಿ ಇವರು ಸಮಪಾಲಾಗಿರ್ತಕ್ಕಂಥ. ಯಾವುದೇ ಸರ್ಕಾರದ ನಯ ಪೈಸಾ ಬೀಳಿಲ್ಲ. ಯಾವ ಸರ್ಕಾರ ಕಟ್ಟಿಲ್ಲ? ನಮ್ಮ ಹಿಂದೂಗಳ ಪರಿಶ್ರಮದ ಹಣದಿಂದ ನಾವು ಕಟ್ಟೆ ಕಟ್ತಕ್ಕಂಥದ್ದು. ಇವತ್ತು ನಾಗಬನ ಕಟ್ಟರು, ಯಾವ ಸರ್ಕಾರ ಹಣ ಕೊಟ್ಟಿದೆ ನಮಗೆ? ನಾವು ಕಟ್ಟಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಹಿಂದೂಗಳ ಹಣದಿಂದ. ದ್ವಾರ ಮಂಟಪ ಕಟ್ಟರು, ನಮ್ಮ ಹಿಂದೂಗಳ ಹಣದಿಂದ ಕಟ್ಟಿರ್ತಕ್ಕಂಥದ್ದು. ಸರ್ಕಾರದ ನಯ ಪೈಸೆ ಹಣ ಅದಕ್ಕೆ ಬೀಳಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಬನ್ನಿ ನಮ್ ಜೊತೆ, ನಾವು ನಿಂತ್ಕೊಳ್ತೇವೆ, ಸ್ಪಷ್ಟನೆ ಕೊಡಿ. ನೀವು ಎಲ್ಲಿ ಕರೆದಲ್ಲಿ ಬರ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ಇಂಥ ನೀಚ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.